ಗೆಳೆಯರೇ, ಜಗತ್ತಿನಲ್ಲಿ ಈ ಒಂದು ವೈರಸ್ಗೆ ಔಷಧಿನೇ ಇಲ್ಲ. ಕ್ಯಾನ್ಸರ್ ರೋಗವನ್ನ ಗುಣಪಡಿಸಬಹುದು. ಆದ್ರೆ ನಾನೀಗ ಹೇಳ್ತಾ ಇರೋ ಈ ಒಂದು ವೈರಸ್ ನಿಮ್ಮ ದೇಹದೊಳಗೆ ಹೋದ್ರೆ ಅದನ್ನ ಗುಣಪಡಿಸೋಕೆ ಔಷಧಿನೇ ಇಲ್ಲ. ಈ ಒಂದು ವೈರಸ್ ನಿಮ್ಮ ಬಾಡಿ ಒಳಗೆ ಏನಾದ್ರೂ ಎಂಟ್ರಿ ಆದ್ರೆ ನೀವು ಸಾಯೋದಂತೂ ಗ್ಯಾರಂಟಿ ಅಂತಾನೆ ತಿಳ್ಕೊಳ್ಳಿ. ಅಷ್ಟೊಂದು ಡೇಂಜರಸ್ ಆಗಿದೆ ಈ ಒಂದು ವೈರಸ್. ಗೆಳೆಯರೇ, ನಾನು ಹೇಳ್ತಾ ಇರೋ ಈ ವೈರಸ್ ನ ಹೆಸರೇ ರೇಬಿಸ್ ವೈರಸ್ ಅಂತ. ಇದು ಸಾಮಾನ್ಯವಾಗಿ ಪ್ರಾಣಿಗಳಿಂದ ಹರಡುತ್ತೆ. ರೇಬಿಸ್ ಇರೋ ಪ್ರಾಣಿಗಳು ಏನಾದ್ರೂ ಕಚ್ಚಿದಾಗ ಅವುಗಳ ಜೊಲ್ಲಿನ ಮೂಲಕ ಮನುಷ್ಯನ ದೇಹವನ್ನ ಸೇರುತ್ತೆ ಈ ರೇಬಿಸ್ ವೈರಸ್. ಹೆಚ್ಚಾಗಿ ನಾಯಿಗಳು ಕಚ್ಚೋದ್ರಿಂದ ಮನುಷ್ಯರೊಳಗೆ ಈ ವೈರಸ್ ಎಂಟರ್ ಆಗುತ್ತೆ. ಹೀಗೆ ಮನುಷ್ಯರ ದೇಹದೊಳಗೆ ಎಂಟರ್ ಆದ ನಂತರ ನರ್ವಸ್ ಸಿಸ್ಟಮ್ ನಿಂದ ನಿಧಾನವಾಗಿ ಮೆದುಳಿನ ನರಮಂಡಲಕ್ಕೆ ಹೋಗಿ ಮೆದುಳನ್ನ ತನ್ನ ಕಂಟ್ರೋಲ್ಗೆ ತಗೊಳ್ಳುತ್ತೆ ಈ ರೇಬಿಸ್ ವೈರಸ್. ನರ್ವ್ಸ್ ಗಳ ಮೂಲಕ ಮೆದುಳಿನ ತನಕ ಹೋಗೋಕೆ ಸುಮಾರು ತಿಂಗಳುಗಳನ್ನೇ ತಗೊಳ್ಳುತ್ತೆ ಈ ವೈರಸ್. ಮೊದಲು ದೇಹದೊಳಗೆ ಎಂಟರ್ ಆದ್ರೂ ಮನುಷ್ಯನಿಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಮೆದುಳನ್ನ ಸಂಪೂರ್ಣವಾಗಿ ತನ್ನ ಕಂಟ್ರೋಲ್ಗೆ ತಗೊಂಡಾದ ಮೇಲೇನೆ ಮನುಷ್ಯನಿಗೆ ತುಂಬಾನೇ ಕಿರಿಕಿರಿಯನ್ನ ಕೊಡೋಕೆ ಶುರು ಮಾಡುತ್ತೆ ಈ ವೈರಸ್. ಈ ಒಂದು ಸ್ಟೇಜ್ ನಲ್ಲೇ ತಿಳ್ಕೊಂಡ್ ಬಿಡಬೇಕು ಸಾವು ಖಚಿತ ಅಂತ. ಬಾಯಿಯಿಂದ ವಿಪರೀತ ಜೊಲ್ಲು ಬರೋಕೆ ಶುರುವಾಗೋದು, ಜೋರಾಗಿ ಗಾಳಿ ಬೀಸಿದ್ರೆ ಭಯ ಆಗೋದು, ನೀರನ್ನ ನೋಡಿದ್ರೆ ಭಯ ಆಗೋದು, ನೀರು ಕುಡಿಯೋಕೆ ಹೋದ್ರೆ ಗಂಟಲು ತುಂಬಾನೇ ನೋವಾಗೋದು, ಹಾಗೆ ನಾಯಿ ಹಾಗೆ ಕಚ್ಚೋಕೆ ಬರೋದು ಮತ್ತು ನಾಯಿ ತರ ಚೀರಾಡೋದು, ಹೀಗೆ ಮನುಷ್ಯನನ್ನ ಒಂದ್ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡೋ ತರ ಈ ವೈರಸ್ ಮಾಡಿಸುತ್ತೆ. ಅಂದ್ರೆ ಮನುಷ್ಯನನ್ನ ಒಂದ್ ರೀತಿ ಜಾಂಬಿ ತರ ಮಾಡುತ್ತೆ ಈ ರೇಬಿಸ್ ವೈರಸ್. ರೇಬಿಸ್ ವೈರಸ್ ನಿಂದ ಬಚಾವಾಗೋಕೆ ಒಂದೇ ಒಂದು ಉಪಾಯವಿದೆ ಗೆಳೆಯರೆ. ಅದೇನೆಂದ್ರೆ ನಾಯಿನೇ ಆಗ್ಲಿ ಅಥವಾ ಇನ್ಯಾವುದೇ ಪ್ರಾಣಿ ಆಗ್ಲಿ ನಿಮ್ಮನ್ನ ಕಚ್ಚಿದಾಗ ಕೂಡಲೇ ಹಾಸ್ಪಿಟಲ್ಗೆ ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕು. ಅಂದ್ರೆ ಮಾತ್ರ ನಿಮ್ಮ ಜೀವ ಉಳಿಯೋಕೆ ಸಾಧ್ಯ.